ಹಾಯ್ ಎಲ್ಲರಿಗೂ ನಮಸ್ಕಾರ. ಎಂಥ ವಿಶೇಷ ಎಂತ ಇಲ್ಲ. ನಿನ್ನೆ ಒಂದು 120-130 ಕಾಯಿ ಸಿಪ್ಪಿ ಹೊಚ್ಚಿ ಕಾಯಿ ಹೊಡೆದು ಬಿಸಿಲಿ ಹಾಕಿತ್ತು ಕೊಬ್ಬರಿ ಮಾಡೋಕ್ಕೆ. ಕೊಬ್ಬರಿ ಎಂತಕ್ಕೆ ಮಾಡೋದಂದರೆ ತೆಂಗಿನಕಾಯಿದು ಎಣ್ಣೆ ಮಾಡು ಅಂದರೆ. ಹಾಗೆ ಇವತ್ತೊಂದು ಮನೇಲೊಂದು 7-8 ಕಾಯಿ ಉಳಿದಿತ್ತು, ಅದಿಷ್ಟು ಹೊಡೆದು ಬಿಸಿಲಿ ಹಾಕುವ. ಹಂಗಾರೆ ಬನ್ನಿ ಪಾಪ. ಕಾಣೆ ಈಚೆ ಬದಿದ್ದು ರಮೇಶ್ ಮಾಸ್ಟರ್ ಮನೆದು, ಆಚೆ ಬದಿದ್ದು ನಮ್ಮ ಮನೆದು. ನಿನ್ನೆ ನಮ್ಮ ಮನೆದು ಒಣಸದ್ದು, ಇವತ್ತು ಇನ್ನೊಂದು 7-8 ಕಾಯಿ ಅದೆಲ್ಲ ಒಡೆದು ಹಾಕುವ. ಇವ್ರದ್ದೊಂದು 5-6 ದಿವಸ ಆಯ್ತು ಕಾಣೆ ಹೆಂಗೆ ಕೊಬ್ಬರಿ ಬೈಂದು ಕಾಣೆ ಹೆಂಗಾಯ್ತು. ಒಂದು 5-6 ದಿವಸ ಆದರೆ ಸಮ ಆಯ್ತು ಅಷ್ಟೊತ್ತಿಗೆ ಎಣ್ಣೆ ಮಾಡೋಕ್ಕೆ. ನಮ್ದು ಇನ್ನೊಂದು 10-12 ದಿವಸ ಇತ್ತು ಅಂತ ಹೇಳಿರಿ. ಕಾಣಿ ಇದೆ ಒಂದು 8 ಕಾಯಿ ಇತ್ತು, ಸಾಕು ಇವತ್ತಿಗೆ. ಬನ್ನಿ ಕಾಯಿ ಹೊಡುವ. ಒಳ್ಳೆ ನೀರು ಆಡುತ್ತೆ ಕಾಣಿ. ಸಿಪ್ಪೆ ಎಲ್ಲ ಚೆಂದ ಹೊಚ್ಚಿ ಚೆಲ್ಲಿದ್ರೆ ಕಾಯಿರಲ್ಲ, ಎಷ್ಟು ಆಗಿತ್ತು. ಅಷ್ಟೊಂದು ಸಿಪ್ಪಿ ಹೊಚ್ಕಣಿ, ಯಾಕಂದರೆ ಕಾಯಿ ಎಣ್ಣೆ ಮಾಡೋತ್ತಿಗೆ ಸ್ವಲ್ಪ ಕಂಪು ವಾಸನೆ ಬರುತ್ತೆ ಆ ಸಿಂಗಿಂದಲ್ಲಿ. ಅದಕ್ಕೆ ಆದಷ್ಟು ಸಿಂಬಲ್ ತೆಕ್ಕೊಂಡ್ರೆ ಚಂದ ಆದರೆ ಎಣ್ಣೆ ಮಾಡೋತ್ತಿಗೆ ಒಳ್ಳೆ ಎಣ್ಣೆ ಬರುತ್ತೆ. ಇಲ್ಲದಿದ್ರೆ ಪೂರ್ತಿ ಬಿಸಿಲು ಒಣದು ಸಿಂಗು ರೊಟ್ಟಿ ಬರುತ್ತೆ. ಇಷ್ಟು ಲೈಟ್ ಬರ್ಕ್ ಈ ಸಿಂಬಲ್ ಹೊಸ್ತೆ ಕಾಣಿ. ಇದಿದ್ದರೆ ಪೂರ್ತಿ ಸುತ್ತಲೂ ಇದಾಗ್ತು ಕಪ್ಪತ್ತು ಕಡೆ. ಹಾಗೆ ಆದಷ್ಟು ತೆಗೆದ್ರೆ ಒಳ್ಳೆಯದು. ಇದೆಲ್ಲ ಮನೆಕಾಯಿ, ಅದಕ್ಕೆ ಸ್ವಲ್ಪ ಲೈಕ್ ಇರುತ್ತೆ. ಮತ್ತು ತೆಂಗಿನೆಣ್ಣೆ ಮನೇಲಿ ಮಾಡೋದು ಎಂತಕ್ಕೆ ಒಳ್ಳೇದಂದರೆ, ಹೊರಗಿದ್ದೆಲ್ಲ ಅಂಗಡಿಯಿಂದ ತಗೊಳಕ್ಕೆ ಪೂರ್ತಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಮತ್ತು ರೇಟು ಕಂಟಪಟ್ಟು ಒಂದು ಲೀಟ್ರಿಗೇನೋ 350-400 ತನಕ ಹೋಯ್ತು ಈಗ ಅಂತ ಹೇಳ್ತಿದ್ರು. ಮತ್ತು ಮನೇಲಿ ಮಾಡಿದ್ರೆ ಸ್ವಲ್ಪ ಆರೋಗ್ಯದ್ದು ಒಳ್ಳೆಯದು. ಆ ರೀಸಲ್ಲಿ ಅಷ್ಟೇನು ಇದಿಲ್ಲ, ಇಳುವರಿ ಕಮ್ಮಿ ಇತ್ತು. ನಾವು ಚಿಕ್ಕದಿಂದ 20 ಒಣಸ್ಕೊಬತ್ತಿತ್ತಲ್ಲ, ಒಂದು 250-300 ಕಾಯಿ ಆದಿತ್ತು. ಈಗೆಲ್ಲ ಪೂರ್ತಿ ಎಲ್ಲ ಕಮ್ಮಿ ಆಯ್ತು, 120-130 ಅಷ್ಟೇ, ಹೆಚ್ಚಿಲ್ಲ. ಇದೇ ಹೋದ ವರ್ಷ ನಾನು ಮತ್ತು ನನ್ನ ತಮ್ಮ ಕಾಯಿ ಹೊಡೆದು ಒಣಸಿದೆ. ನಮ್ಮ ಮನೇಲಿ ಯಾರಿಲ್ಲ, ನಾನು ಒಬ್ಬನೇ ಕಾಯಿ. ಊರು ಬಿಟ್ಟು ಹಿಂಗಿದ್ರೆ ಸ್ವಲ್ಪ ಲೈಕ್ ಇರ್ತದೆ. ಕೆಲವೆಲ್ಲ ಇತ್ತು ಒಣಗಿ ಇರುತ್ತೆ, ಅಡ್ಡಿಲ್ಲ, ಅದು ಒಳ್ಳೇದು. ಕೊಬ್ಬರಿ
ಅದಕ್ಕೆಲ್ಲ ಹಾಳ ಇಟ್ಕೊಂಡು ತೋರಿಸ್ತೆ ಕಡೆ ಎಲ್ಲ ಸೆಕೆಂಡ್ರಿ ಮಾರ್ಕ್. ಅದಕ್ಕೆ ಲೈಟ್ ಇದ್ದೆಲ್ಲ ಫಸ್ಟ್ ಹಾಕಿಬಿಟ್ರೆ ಎಣ್ಣೆ ಲೈಕ್ ಬರುತ್ತೆ. ಎಣ್ಣೆಕಾಯಿ ಒಂದು 10 ಕಮ್ಮಿ ಆಯ್ತು, ಒಂದು 12-13 ಬಿಸಿಲಾದರೆ ಒಳ್ಳೆಯದು. ಮತ್ತು ಈಗಿನ ಬಿಸಿಲಿಗಲ್ಲ, ಬೇಸಿಗೆಗಾಲದಲ್ಲಾದ್ರೂ ಒಂದು 10 ಬಿಸಿಲು ಸಾಕು. ಒಂದು 15 ಹಾಕಿದ್ರು ಒಳ್ಳೆಯದಾಗ್ತದೆ. ಎಷ್ಟು ನೀವು ಬಿಸಿಲು ಹಾಕಿ ಒಣಗಿಸ್ತೀರೋ ಅಷ್ಟು ಒಳ್ಳೆ ಎಣ್ಣೆ ಬರುತ್ತೆ. ಅಂದರೆ ತುಂಬ ದಿನ ಅಂತಲ್ಲ, ಹೆಂಗೋ ನನಗೆ ಎಕ್ಸಾಮಿಗೆ ಅಂದ್ರೆ ರಜೆ ಕೊಟ್ಟಿರು, ನೀವು ಓದಿ ಬಿಟ್ಕೊಂಡು ಇಂಥದ್ದೇ ಕೆಲಸ ಮಾಡಿ. ನಾಡ್ದು ಎಕ್ಸಾಮ್ ನಾನು. ಕಾಣಿ ಇಷ್ಟಪ್ಪ ಆಯಿತು ಕಡೆ ಎಲ್ಲಿ ಒಣಸು ಕಾಣಿ ಕಾಣಿ. ಇದು ನಮ್ಮ ಮನೆದು, ಇದು ರಮೇಶ್ ಮಾಸ್ಟ್ರ್ ಮನೆ. ಈಗ 5 ದಿನ ಹೆಂಗಿತ್ತು ಕಾಣಿ, ಇವತ್ತು ನಾನು ನಿನ್ನೆಯಿಂದ ಒಣಸೋದು ಕಾಣಿ. ಹಿಂಗಲ್ಲ ಇದ್ದರೆ ಈ ಥರ ಹಿಡ್ಕೊಳದು ಕಾಣಿ. ಹಿಂಗಿದ್ರೆ ಕಡಿ ಮತ್ತು ಕಮ್ಟಾಗ್ತದೆ ಹೆಂಗಿತ್ತು ಕಾಣಿ. ಕಾಣಿ ಅದಾದ್ಮೇಲೆ ಯಾವ ಥರ ಹತ್ಕೊಂಡು ಈ ಥರ ಹತ್ಕೊಂಡು ಹಂಗೆ ಹಿಡ್ಕೊಂಡಿದ್ರೆ ಹಿಂಗಿರುತ್ತೆ. ಅಲ್ಲಿ 5 ದಿನಕ್ಕೆ ಯಾವ ನಮೂನೆ ಒಣದಿರುತ್ತೆ ಕಾಣಿ. ಇವ್ರದ್ದು ಇನ್ನೊಂದು 6 ದಿವಸ 6-7 ದಿವಸ ಒಳ್ಳೇದು ಆಯ್ತು. ನಮ್ಮದು ಇನ್ನೊಂದು 10 ದಿವಸ. ಈ ಬಿಸ್ಲಿಗೆ ಸಾಕು, ಇಷ್ಟು ಬಿಸಿಲಿದೆ ಸಾಕು. ಕಾಣಿ ಇವತ್ತು ಒಣಸಿದ್ದಕ್ಕೂ ನಿನ್ನೆ ಒಣಸಿದ್ದಕ್ಕೂ ಡಿಫ್ರೆನ್ಸ್ ಕಾಣಿ. ಮತ್ತು ಈ ಬಲಿ ಅಂತ ಕೂತ್ಕೊಂಡ್ರೆ ನಮ್ಮದೇನು ನಾಯಿ ಕಾಟ ಮತ್ತು ಹಕ್ಕಿಗಳು ಕಾಗಿ ಕಚ್ಕೊ ಹೋತಿರುತ್ತೆ ಅಷ್ಟೇ ಸುಮ್ಮನೆ ಕೂತ್ರೆ. ಅದಕ್ಕೆ ಈ ಕೋಲಲ್ಲಿ ಹಾಕಿಡು ಕಾಣಿ. ಅವರೆಂತ ಹಾಕಲಿಲ್ಲ, ಬಂಡು ಧೈರ್ಯ ಮತ್ತೆಂತಲ್ಲ. ನಮಗೂ ನಾಯಿ ಕಾಟ ಜಾಸ್ತಿ ಸಿಕ್ಕಾಪಟ್ಟೆ. ಅದಕ್ಕೆ ಇದ್ರ ಬಲೆಲ್ಲ ಹಾಕಿ ಬರೀ ಬಲಿ ಹಾಕಿದ್ರೆ ಕುಚ್ಕೊ ಹೋತಿರುತ್ತೆ ಅಷ್ಟೇ. ಸ್ವಲ್ಪ ಕೋಲಿಟ್ರೆ ಭಯ ಜಾಸ್ತಿ. ಆದಷ್ಟು ಬಲೆ ಕಾಯಿ ಮೇಲೆ ಬೀಳ್ಕ ಸ್ವಲ್ಪ ಈ ಥರ ಬಿಡಿಸಿ ಇದ್ದರೆ
ತೊಳೆದು ಒಣಸು ಗಾಡಿ ಇಲ್ಲರಿ ಎರುವತ್ತಷ್ಟೇ. ಸ್ವಲ್ಪ ಈ ಬಿಸಿಲು ಅಡ್ಡಿಲ್ಲ ಇತ್ತು, ಅದಕ್ಕೆ ಚಪ್ಪು ಗಿಪ್ಪೆಲ್ಲ ಒಣಸಿತ್ತು. ಚಪ್ಪು ಅಂದರೆ ಸೌದಿ ನಮ್ಮಲ್ಲಿ ಕಡೆ ಓಲಿ ಎಲ್ಲ ಒರ್ಲಿ ಹಿಡ್ತದೆ ಲಡ್ಡು ಕಡೆ ನಿನ್ನೆಕಾಯಿ ಸಿಪ್ಪಿ ಎಲ್ಲ ತೆಗ್ಸೋದು. ಈಗ ನಾವು ಕಾಯಿ ಕತ್ತಾನ ನಿಂಬದಿಲ್ಲ ಎಂತ ಅಂತ ಹೇಳಿ ಕಂಬ ಇದೆಲ್ಲ ಒರ್ಲಿ ಇರುತ್ತೆ ಕಾಯಿ ಎಲ್ಲ ಒಣಗಿ ಹೋಯ್ತು. ಅಮ್ಮ ಇಪ್ಪತ್ತು ಎಷ್ಟು ಚಂದ ಮಾಡಿ ಕಾಣಿ ಎಲ್ಲ ಸತ್ತೋಯ್ತು. ಇದು ಒಂದು ವೀಡಿಯೋ ಮಾಡಿ ಹಾಕ್ತೆ ಕಾಣೆ ಹೆಂಗಿರುತ್ತೆ. ಮೊದಲೊಂದು 5 ತಿಂಗಳು ಮುಂಚೆ ಹೆಂಗಿತ್ತು, ಈಗ ಹೆಂಗಿತ್ತು ಕಾಣೆ. ಇದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕು. ಈಗ ಇನ್ನೊಂದು 10-12 ದಿವಸ ಆದಮೇಲೆ ತೋರಿಸ್ತೀನಿ ನಾನು ವೀಡಿಯೋ ಮಾಡಿ ಕಣೆ ಹೆಂಗೀತು ಮೊದಲು. ಕೆಲವರಿಗೆಲ್ಲ ಗೊತ್ತಿರುತ್ತೆ, ಆದರೂ ಗೊತ್ತಿಲ್ಲದಿದ್ದವರಿಗೆಲ್ಲ ಇನ್ನೊಂದು ಸರ್ತಿ ವೀಡಿಯೋ ಮಾಡಿ ಹಾಕು. ಈಗ ಎಂಥದ್ದು ಇಲ್ಲ, ಎಲ್ಲ ಸತ್ತೋದಂಗಿತ್ತು ಕಾಣೆ. ಇನ್ನೊಂದು ತೋಟಕ್ಕೆ ಒಯ್ಯತ್ತೆ ಕಾಣೆ, ಅದನ್ನು ತೋರಿಸ್ತೆ ಕಾಣೆ. ಮೊದಲು ಹೆಂಗಿತ್ತು ಈಗ ಹೆಂಗಿತ್ತು ಕಾಣೆ, ಅದೊಂದು ಬೇರೆ ವೀಡಿಯೋನೇ ಮಾಡ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ಕೊಂಚಿ ಆಮೇಲೆ ಒಳಗೆ ಇಟ್ಟರೆ ಆಯ್ತು. ಹಂಗಾರೆ ಮುಂದಿನ ವಿಡಿಯೋ ಸಿಗೋಲ್ಲ ಕಾಣ್ತಿದ್ರಿ ಈಗ. ಹೀಗೆ ಸಪೋರ್ಟ್ ಮಾಡಿ, ಹಾಗೆ ಇನ್ನೂ ಹೆಚ್ಚು ಎಂತೆಂಥ ಯಾವ ಥರದ ವೀಡಿಯೋನ ಮಾಡ್ಕೊಂಡು, ನಮ್ಗೆ ಇನ್ನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದಲ್ಲ, ಅದಕ್ಕೆ ಇನ್ನು ಯಾವ ಥರದ್ದೆಲ್ಲ ವೀಡಿಯೋ ಮಾಡ್ಕೊ, ಇನ್ನು ಮನೆ ಬದಿದೆಲ್ಲ ಊರು ಬದಿದೆಲ್ಲ ಅಂತ ಹಾಕಂದ್ರೆ ಹೇಳಿ. ಕಮೆಂಟ್ ಮಾಡಿ. ಸಿಗುವ ಬತ್ತೆ.